ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ವಿಷಮಯವಾಗ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾದ ಮೇಲೆ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳೋ ಹಂತದಲ್ಲಿದೆ. ಅಮೆರಿಕವನ್ನ ಗುರಿ ಮಾಡಿಕೊಂಡು ಬೇರೆ ಬೇರೆ ದೇಶಗಳಲ್ಲಿರೋ ಅಮೆರಿಕ ವಾಯುಸೇನಾ ನೆಲೆಗಳ ಮೇಲೆ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಜೊತೆ ಮಾತನಾಡಿದ್ದು ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಯುಎಇ ಮೇಲಿನ ದಾಳಿಯನ್ನು ಕೂಡ ನರೇಂದ್ರ ಮೋದಿಯವರು ಖಂಡಿಸಿದ್ದಾರೆ. ಇಲ್ಲಿ ಮೋದಿ ಹಾಗೂ ನೆತನ್ಯಾಹು ಅವರ ಸಂಭಾಷಣೆ ಒಂದಷ್ಟು ಮಹತ್ವ ಪಡೆದುಕೊಂಡಿದೆ. ಇಲ್ಲಿ ಭಾರತ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹಾಗೆ ದುಬೈ ಮೇಲೆ ನಡೀತಾ ಇರೋ ದಾಳಿಯನ್ನು ಕೂಡ ತಡಿಬೇಕು ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ನಡೆದ ಬೆಳವಣಿಗೆಗಳ ಬಗ್ಗೆ ಭಾರತ ಆತಂಕವನ್ನ ವ್ಯಕ್ತಪಡಿಸಿದೆ. ನಾಗರಿಕರ ಸುರಕ್ಷತೆ ಅತ್ಯಂತ ಮುಖ್ಯ ಅಂತ ಒತ್ತಿ ಹೇಳಿದ್ದೇನೆ. ಶತ್ರುತ್ವದ ಕ್ರಮಗಳು ಶೀಘ್ರದಲ್ಲೇ ನಿಲ್ಲಬೇಕು ಅಂತ ಭಾರತದ ನಿಲುವನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದೀನಿ ಅಂತ ಪ್ರಧಾನಿ ಮೋದಿಯವರು ಕೂಡ ಹೇಳ್ಕೊಂಡಿದ್ರು. ಹೀಗಿರುವಾಗ ಈ ಯುದ್ಧದ ಸನ್ನಿವೇಶದಲ್ಲಿ ಪ್ರಧಾನಿ ಮೋದಿಯವರು ತಮಿಳುನಾಡಿನ ದೇಗುಲವೊಂದಕ್ಕೆ ಪೂಜೆ ಮಾಡಿ ವಿಶೇಷವಾದ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮಾರ್ಚ್ 1ನೇ ತಾರೀಕು ಭಾನುವಾರ ಪ್ರಧಾನಿ ನರೇಂದ್ರ ಮೋದಿಯವರು ಮಧುರೈನಲ್ಲಿರುವಂತಹ ತಿರುಪರಂಕುಂದ್ರನ್ನಲ್ಲಿರೋ ಐತಿಹಾಸಿಕ ಅರುಳ್ಮಿಗು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಪ್ರಧಾನಿ ಮೋದಿಯವರಿಗೆ ಸನ್ಮಾನವನ್ನು ಮಾಡಲಾಯಿತು. ಹಾಗೇನೆ ತಿರುಪರಂಕುಂದ್ರನ್ನಲ್ಲಿರೋ ಐತಿಹಾಸಿಕ ಇನ್ನು ಈ ಭೇಟಿ ಸಂದರ್ಭದಲ್ಲಿ 4,400 ಕೋಟಿಗೂ ಹೆಚ್ಚು ಮೌಲ್ಯದ ಮೂಲ ಸೌಕರ್ಯ ಯೋಜನೆಗಳನ್ನು ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ. Subscribe to One India and never miss an update. Download the One India app now.